ಸ್ವಾಗತ ಸ್ನೇಹಿತರೆ, ಇನ್ವೆಸ್ಟ್ ಕರ್ನಾಟಕ ಚಾನಲ್ಗೆ. ಇವತ್ತಿನ ವಿಡಿಯೋದಲ್ಲಿ ಸ್ಕ್ಯಾಲ್ಪಿಂಗ್ ಬಗ್ಗೆ ಮಾತಾಡೋಣ. ಸ್ಕ್ಯಾಲ್ಪಿಂಗ್ ಟ್ರೇಡಿಂಗ್ ಅನ್ನುವಂಥದ್ದು ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟ್ರೇಡಿಂಗ್. ಸ್ಕ್ಯಾಲ್ಪಿಂಗ್ ಅನ್ನೋ ವರ್ಡ್ ಬ್ಯೂಟಿಫುಲ್. ಇದೊಂಥರ ಸ್ವಿಂಗ್ ಟ್ರೇಡ್ ಬಿಟ್ರೆ ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಮೆಥಡ್ಸ್ ಇದು. ಏನಿದು ಈ ಟ್ರೇಡಿಂಗ್ ಮೆಥಡ್ ಹೇಗಿರುತ್ತೆ, ಯಾರ್ಯಾರಿಗಿದು ಸೂಟ್ ಆಗುತ್ತೆ? ನೀವೇನಾದರೂ ಬಿಗಿನರ್ ಆಗಿದ್ರೆ, ಸ್ಕ್ಯಾಲ್ಪಿಂಗ್ ಮಾಡಬೇಕು ಅಂತಿದ್ರೆ, ಅಥವಾ ಸ್ಕ್ಯಾಲ್ಪಿಂಗ್ ಬಗ್ಗೆ ನಿಮ್ಗೆ ಏನೂ ಐಡಿಯಾ ಗೊತ್ತಿಲ್ಲದ್ರೆ, ದ ಪರ್ಫೆಕ್ಟ್ ವಿಡಿಯೋ ಫಾರ್ ಯು. ಕಂಪ್ಲೀಟ್ ಸ್ಕ್ಯಾಲ್ಪಿಂಗಿಂದ ಆಗುವಂಥ ಅಡ್ವಾಂಟೇಜ್ ಅಂದರೆ ಉಪಯೋಗಗಳು, ಅದರಿಂದ ಆಗುವಂಥ ಅನಾನುಕೂಲಗಳು, ನಿಮಗೆ ಹೇಗೆ ಸ್ಕ್ಯಾಲ್ಪಿಂಗ್ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಕ್ಯಾಲ್ಪಿಂಗ್ ಅಂದ್ರೆ ಏನು? ಸ್ಕ್ಯಾಲ್ಪ್ ಅಂದರೆ ತಲೆಯ ಒಂದು ಮೇಲ್ಪದರವನ್ನು ಸ್ಕ್ಯಾಲ್ಪ್ ಅಂತ ಹೇಳ್ತಾರೆ. ಸ್ಕ್ಯಾಲ್ಪಿಂಗ್ ಅನ್ನೋವಂಥದ್ದು ಬಂದು ಟ್ರೇಡಿಂಗಲ್ಲಿ ಯೂಸ್ ಮಾಡ್ತಾರೆ. ಇದರ ಅರ್ಥ ಇಷ್ಟೇ, ತುಂಬ ಫಾಸ್ಟಾಗಿ ಟ್ರೇಡ್ ಮಾಡೋವಂಥದ್ದು. ಸೊ ತುಂಬ ಫಾಸ್ಟಾಗಿ ಎಂಟ್ರಿ ಆಗೋದು, ತುಂಬ ಫಾಸ್ಟಾಗಿ ಎಕ್ಸಿಟ್ ಆಗುವಂಥ ಟ್ರೇಡ್ನ ಸ್ಕ್ಯಾಲ್ಪಿಂಗ್ ಅಂತ ಹೇಳ್ತಾರೆ. ನೀವು ಎಲ್ಲರೂ ಇಂಟ್ರಾಡೇ ಮಾಡ್ತಾ ಇರ್ತೀರಾ. ಇಂಟ್ರಾಡೇಲಿ ಹೇಗೆ ಸೆಟಪ್ ಮಾಡ್ಕೋತೀರಾ ಹೇಳಿ? ಕೆಲವು ಸಮಯಗಳಿಂದ ಹಿಡಿದು, ಅಂದರೆ ಕೆಲವು ನಿಮಿಷಗಳಿಂದ ಹಿಡಿದು ಕೆಲವು ಅವರ್ಗಳ ಗಟ್ಟಲೆ ನೀವು ಟ್ರೇಡಿಂಗ್ನ ಮಾಡ್ತೀರಾ. ಅದನ್ನು ನಾವು ಇಂಟ್ರಾಡೇ ಅಂತ ಕರಿತೀವಿ. ಬಟ್ ಆದರೆ ಸ್ಕ್ಯಾಲ್ಪಿಂಗಲ್ಲಿ ಹಾಗಾಗಲ್ಲ. ಸ್ಕ್ಯಾಲ್ಪಿಂಗಲ್ಲಿ ಕೆಲವು ಸಾರಿ ತುಂಬ ಸೆಕೆಂಡ್ಗಳ ಗಟ್ಟಲೆಯಿಂದ ಮಿನಿಟ್ಗಳ ಗಟ್ಟಲೆ ಅಷ್ಟೇ ಎಂಡ್ ಆಗುತ್ತೆ. ಕೆಲವರು ತುಂಬ ಕಡಿಮೆ ಸಮಯದಲ್ಲಿ ಎಕ್ಸಿಟ್ ಆಗಿಬಿಡ್ತಾರೆ. ಇದನ್ನು ಸ್ಕ್ಯಾಲ್ಪಿಂಗ್ ಅಂತ ಹೇಳ್ತಾರೆ. ಇವರು ತುಂಬ ಪ್ರಳಯಾಂತಕರು ಅಂತ ಹೇಳ್ಬೋದು. ಯಾಕೆ ಅಂದರೆ ಇವರ ಕ್ಯಾಲ್ಕುಲೇಷನ್ ಹಾಗಿರುತ್ತೆ. ಇವರ ಪ್ರಾಫಿಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಪರ್ಸೆಂಟೇಜಲ್ಲಿ ಅಂದರೆ ಸೈಜ್ ಮೇಲೆ ಡಿಪೆಂಡ್ ಮಾಡ್ತಾರೆ. ಇವರು 50 ಲಕ್ಷ ಈ ಥರ ಟ್ರೇಡ್ಗಳನ್ನ ತಗೋತಾರೆ. ನೋಡಿ, ನಾರ್ಮಲ್ ಇಂಟ್ರಾಡೇಲಿ ಏನಾಗುತ್ತೆ ಅಂದರೆ ಒಂದು 50,000 ನಿಮ್ಮ ಪೊಸಿಷನ್ ಇರುತ್ತೆ ಅಂತ ಇಟ್ಕೊಳ್ಳಿ. ಅದಕ್ಕೆ ಒಂದು 5x ಲಿವರೇಜ್ ಕೊಟ್ಟಿರ್ತಾರೆ. ಇದಕ್ಕೆ ನಿಮಗೆ ಜಸ್ಟ್ 2% ರಿಟರ್ನ್ ಬಂದರೂ ಕೂಡ 5,000 ರೂಪಾಯಿ ಲಾಭ ಆಗುತ್ತೆ. ಇದೇನಾದರೂ 5-10% ರೈಸ್ ಆದರೆ ಇದರ ಡಬಲ್ ಅಥವಾ ತ್ರಿಬಲ್ ಆಗುವಂಥ ಚಾನ್ಸಸ್ ಇರುತ್ತೆ. ನಾವು ಇದರಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂದರೆ ನಮಗೆ 5,000 ಸಿಕ್ತು ಈ ಥರ ಯೋಚನೆ ಮಾಡ್ತೀವಿ. ಬಟ್ ಇವರು ಆ ರೀತಿ ಮಾಡೋದಿಲ್ಲ. ಇವರು ಪ್ರಾಫಿಟ್ ಬಗ್ಗೆ ತಲೆ ಕೆಡಿಸ್ಕೊಳೋದಿಲ್ಲ. ಯಾಕೆಂದರೆ ಇವ್ರ ಪ್ರಾಫಿಟ್ ತುಂಬಾ ಕಡಿಮೆ ಇರುತ್ತೆ ಲಾಟ್ ಸೈಜ್ಗೆ. ಇದರಲ್ಲಿ ನಾನೇನು ನಿಮಗೆ ತೋರಿಸ್ದೆ ಅಂದರೆ 50,000 ನೀವು ಪೊಸಿಷನ್ ಸೈಜ್ನ ತೊಗೋಬೇಕಾದ್ರೆ ನಿಮಗೆ ಲಿವರೇಜ್ ಎಲ್ಲ ಸಿಕ್ಕಿ 2.5 ಲಕ್ಷದವರೆಗೂ ಹೋಗಿರ್ತಾರೆ. ಬಟ್ ಇವ್ರು ಏನು ಮಾಡ್ತಾರೆ ಅಂದರೆ ಇವರು 50,000 ತೊಗೊಳಲ್ಲ, 50 ಲಕ್ಷದ ಟ್ರೇಡ್ನ ತಗೋತಾರೆ. ಸೊ 50 ಲಕ್ಷ ಇಂಟು 0.2% ಮಾಡಿದ್ರೆ ನಿಮ್ಮ ಲಾಭಕ್ಕಿಂತ ಹೆಚ್ಚಾಗಿ ಲಾಭ ಅವರು ಮಾಡ್ತಾರೆ. ನೋಡಿ, ಮಾರ್ಕೆಟ್ 0.2%, 0.5% ಮೂವ್ ಆಗುವಂಥದ್ದು ತುಂಬ ಕಾಮನ್, ಸರ್ವೇ ಸಾಮಾನ್ಯ. ಹಾಗಾಗಿ ಡೈಲಿ 2%, 3% ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾವು ಕೂತಿರ್ಬೇಕಾದ್ರೆ ರೈಸ್ ಆಗದೆ ಇರ್ಬೋದು. ಬಟ್ 0.5%, 0.1% ಆರಾಮಾಗಿ ಮೂವ್ ಆಗುತ್ತೆ ಮಾರ್ಕೆಟ್. ನಿಮಗೆ ಎವ್ರಿ ಮಿನಿಟ್ ಒಂದು 0.5%, 0.6% ಅಥವಾ 0.2% ರೈಸ್ ಆಗ್ತಾ ಇರುತ್ತೆ. ಇವರು ಹಾಕಿರುವಂಥ ಬಿಗ್ ಕ್ಯಾಪಿಟಲ್ ಏನಿರುತ್ತೆ ಇದರಿಂದ ಇವರಿಗೆ ತುಂಬಾ ಲಿವರೇಜ್ ಇರುತ್ತೆ. ಇವರಿಗೆ ಜಸ್ಟ್ 0.2%, ಜಸ್ಟ್ 0.3% ಏನಾದರೂ ರೈಸ್ ಆದರೂ ಇವರ ಪ್ರಾಫಿಟ್ ತುಂಬಾ ದೂರ ಹೋಗುತ್ತೆ. ಅದೇ ರೀತಿ ಡೌನ್ವರ್ಡ್ ಕೂಡ ಆಗುತ್ತೆ. ನೀವು ಗಂಟೆಗಟ್ಟಲೆ ಕೂತು ಮಾಡುವಂಥ ಟ್ರೇಡನ್ನ ಲಾಭವನ್ನು ಜಸ್ಟ್ ಇವರು ಒಂದೇ ಒಂದು ನಿಮಿಷದಲ್ಲಿ ಮಾಡ್ಕೊಂಡ್ಬಂದಿರ್ತಾರೆ. ಅದಕ್ಕೋಸ್ಕರ ಇವರು ಹೆಚ್ಚಿನ ಪ್ರಮಾಣದ ರಿಸ್ಕನ್ನು ತಗೋತಾರೆ. ಇವರ ಕ್ಯಾಪಿಟಲ್ ತುಂಬಾ ಯೂಸ್ ಇರುತ್ತೆ. ಸೊ ಸಿಂಪಲಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಇಷ್ಟೇ, ಯಾರೇ ಆಗಲಿ ನಾವು ಗಂಟೆಗಟ್ಟಲೆ ಕೂತು ನಾವು ಟ್ರೇಡ್ ಮಾಡ್ತೀವಿ, ನಾನು ಜಾಸ್ತಿ ಲಾಭ ಮಾಡ್ತೀವಿ ಅನ್ನೋದಕ್ಕಿಂತ ಪೊಸಿಷನ್ ಸೈಜ್ನ ಜಾಸ್ತಿ ಮಾಡಿಕೊಂಡು ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ ಮಾಡ್ತಾರೋ ಅಂಥವ್ರು ಇದ್ದಾರೆ. ಬಟ್ ನಿಮಗೆ ಗೊತ್ತಿಲ್ಲದಿರುವಂಥ ಒಂದಷ್ಟು ವಿಷಯಗಳಿದೆ ಸ್ಕ್ಯಾಲ್ಪರ್ಸ್ ಬಗ್ಗೆ. ರೆಗ್ಯುಲರ್ ಟ್ರೇಡ್ ಮಾಡೋವಂಥವ್ರು ಯೂಶಲಿ ನೀವು ಕೇಳಿರ್ಬೋದು, ನೀವು ದಿನಕ್ಕೆ ಒಂದು 2-3 ಟ್ರೇಡ್ ಅಷ್ಟೇ ತೊಗೊಳ್ಳಿ, ಅದ್ರ ಮೇಲೆ ತೊಗೋಬಾರ್ದು, ಲಿಮಿಟ್ ಇರುತ್ತೆ, ನೀವು ಸ್ಟ್ರೆಸ್ ಆಗಿಬಿಡ್ತೀರಾ, ನಿಮ್ಮ ಮೆಂಟಾಲಿಟಿ ಚೇಂಜ್ ಆಗಿಬಿಡುತ್ತೆ, ಸೈಕಾಲಜಿ ಬದಲಾಗುತ್ತೆ, ಈ ಥರದ್ದೆಲ್ಲ ಹೇಳೋದನ್ನ ಕೇಳಿಸ್ಕೊಂಡಿರ್ತೀರಾ ನೀವು ಕೂಡ. ಬಟ್ ಆದರೆ ಸ್ಕ್ಯಾಲ್ಪರ್ಗಳ ಬಗ್ಗೆ ನಿಮ್ಗೆ ಐಡಿಯಾ ಇಲ್ಲ. ಒಂದು ಆ್ಯಾವ್ರೇಜ್ ಸರ್ವೆ ಪ್ರಕಾರ ಸ್ಕ್ಯಾಲ್ಪರ್ಗಳು ಅರೌಂಡ್ 100 ಟ್ರೇಡ್ನ ತೊಗೋತಾರಂತೆ ಒಂದು ದಿನಕ್ಕೆ. ಅಂದರೆ 100 ಅನ್ನೋವಂಥದ್ದು ಒಂದು ಆ್ಯಾವ್ರೇಜ್ ಹೇಳ್ತಾ ಇರೋವಂಥದ್ದು. ನೀವು ಕೇಳ್ಬೋದು, ಸಾಧ್ಯನೇ ಇಲ್ಲ ಗುರು, 100 ಟ್ರೇಡ್ನ ಒಂದು ದಿನದಲ್ಲಿ ತಗೊಳಕ್ಕಾಗೋದೇ ಇಲ್ಲ, ಚಾನ್ಸ್ ಇದೆ. ಯಾಕೆಂದರೆ ಇವರು ಜಸ್ಟ್ ಕೇವಲ 1 ನಿಮಿಷದ ಒಳಗೇ ಟ್ರೇಡಿಂದ ಎಕ್ಸಿಟ್ ಆಗಿರ್ತಾರೆ. ಹಾಗಾಗಿ ಇವ್ರಿಗೆ ತುಂಬಾ ಸಮಯ ಇರುತ್ತೆ ಟ್ರೇಡ್ ಎಂಟ್ರಿ ಆಗೋಕ್ಕೆ, ಟ್ರೇಡ್ ಎಕ್ಸಿಟ್ ಆಗೋಕ್ಕೆ. ಒಂದು ಸಾರಿ ಅವರು ಟ್ರೇಡ್ನ ಮುಗಿಸ್ಕೊಂಡು ಹೊರಗಡೆ ಬಂತು ಅಂದರೆ ಅವರ ಒಂದು ಕ್ಯಾಪಿಟಲ್ ಆಗಿರ್ಬೋದು, ಅವರ ಬ್ರೋಕರ್ ಕೊಟ್ಟಿರುವಂಥ ಲಿವರೇಜ್ ಆಗಿರ್ಬೋದು, ಮತ್ತು ಅವ್ರಿಗೆ ಅವೈಲೇಬಲ್ ಇರುತ್ತೆ, ಮತ್ತು ಹೊಸ ಟ್ರೇಡನ್ನು ತೊಗೋಬೋದು. ಈ ಒಂದು ಪ್ರೋಸೆಸ್ಸಿಂದ ಸ್ಕ್ಯಾಲ್ಪರ್ಸ್ಗಳು ತಮ್ಮ ಇನಿಷಿಯಲ್ ಕ್ಯಾಪಿಟಲ್ ಏನು ತಂದಿರ್ತಾರೆ ಅದನ್ನು ತುಂಬ ಬೇಗ ಜಾಸ್ತಿನ ಮಾಡ್ಕೊಂಡಿರ್ತಾರೆ. ಇದು ಸ್ಕ್ಯಾಲ್ಪಿಂಗ್ ಅಂದರೆ ಏನು ಅಂತ ಆಗಿತ್ತು. ಬಟ್ ಈಗ ಇಷ್ಟಕ್ಕೆ ವಿಡಿಯೋ ನಿಲ್ಲೋದಿಲ್ಲ. ಸ್ಕ್ಯಾಲ್ಪಿಂಗ್ನ ಅಡ್ವಾಂಟೇಜ್ ಹಾಗೂ ಡಿಸ್ಅಡ್ವಾಂಟೇಜ್ ಬರ್ತದೆ. ಸೊ ಸ್ಕ್ಯಾಲ್ಪಿಂಗ್ ಮಾಡೋದ್ರಿಂದ ಲಾಭ ಏನು, ಸ್ಕ್ಯಾಲ್ಪಿಂಗಲ್ಲಿ ಏನೇನು ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸ್ಕ್ಯಾಲ್ಪಿಂಗಲ್ಲಿ ನೀವು ಮಾರ್ಕೆಟ್ನ ರಿಸ್ಕ್ ತೊಗೊಳೋವಂಥ ಸಮಯ ಏನಿರುತ್ತೆ ತುಂಬ ಕಡಿಮೆ ಇರುತ್ತೆ. ಯಾಕಂದರೆ ಎಂಟ್ರಿ ಹಾಕಿ ಎಕ್ಸಿಟ್ ಆಗಿಬಿಡ್ತೀರ, ಅಲ್ಲಿ ಏನು ಆಗ್ತಿದೆ ಏನು
ಆಗುತ್ತೆ ಅಂತ ಗೊತ್ತಾಗೋಷ್ಟರಲ್ಲಿ ನಿಮ್ಮ ಲಾಭ ನಿಮಗೆ ಬಂದ್ಬಿಟ್ಟಿರುತ್ತೆ. ಸೊ ಸ್ಕ್ಯಾಲ್ಪಿಂಗ್ ಅಡ್ವಾಂಟೇಜೇ ಇಷ್ಟು. ಇದನ್ನ ಇಂಗ್ಲೀಷಲ್ಲಿ ಎಕ್ಸ್ಪೋಜರ್ ಅಂತ ಹೇಳ್ತಾರೆ. ಅಂದರೆ ಮಾರ್ಕೆಟ್ನ ರಿಸ್ಕ್ಗೆ ನೀವು ಎಷ್ಟೊತ್ತು ಫೇಸ್ ಆಗಿರ್ತೀರಾ ಅನ್ನೋವಂಥದ್ದನ್ನ ಎಕ್ಸ್ಪೋಜರ್ ಅಂತ ಹೇಳ್ತಾರೆ. ಈ ಎಕ್ಸ್ಪೋಜರ್ ನೀವು ತುಂಬ ಕಡಿಮೆ ಸಮಯ ಮಾಡ್ತೀರಾ. ಅಂದರೆ 1 ನಿಮಿಷದಲ್ಲೇ ನೀವು ಹೊರಗಡೆ ಬಂದಿರ್ತೀರಲ್ಲ. ಇವಾಗ ಟ್ರೇಡ್ ತೊಗೊಂಡಿರ್ತೀರಾ, ಇನ್ನು 1 ನಿಮಿಷದಲ್ಲಿ ಹೊರಗಡೆ ಬಂದಿರ್ತೀರಾ. ಅಷ್ಟು ಬೇಗ ಮಾರ್ಕೆಟ್ ಫ್ಲಕ್ಚುಯೇಷನ್ ಯಾವತ್ತೂ ಆಗೋದಿಲ್ಲ ಒಂದು ನಿಮಿಷದಲ್ಲಿ. ಸೊ ಇವ್ರು ಏನು ಮಾಡ್ತಾರೆ, ಇದನ್ನು ಅಡ್ವಾಂಟೇಜ್ ಆಗಿ ತಗೋತಾರೆ. ನೋಡಿ, ಒಂದು ಎಕ್ಸಾಂಪಲ್ ಮುಖಾಂತರ ಹೇಳೋದಾದರೆ, ಯೂಶಲಿ ಸ್ವಿಂಗ್ ಟ್ರೇಡ್ ಏನಾಗುತ್ತೆ ಅಂದರೆ 1 ದಿನಕ್ಕಿಂತ ಹೆಚ್ಚಿಗೆ ಹಾಗೂ ಸುಮಾರು ದಿನಗಳವರೆಗೂ, ತಿಂಗಳುಗಳವರೆಗೂ ಇರುತ್ತೆ. ಸ್ವಿಂಗ್ ಟ್ರೇಡಿಂಗ್ ಮಾಡೋರನ್ನ ಕೇಳಿ ನೋಡಿ. ಈ ಒಂದು ರಿಸ್ಕ್ ನೀವು ಇವತ್ತು ಟ್ರೇಡ್ ತೊಗೊಂಡ್ರೆ ಬೆಳಗ್ಗೆಯಿಂದನೇ ಏನು ಬೇಕಾದರೂ ಹೋಗ್ಬೋದು. ಬಿಕಾಸ್ ನೀವು 1 ವಾರ ಇರ್ತೀರ ಸ್ವಿಂಗ್ ಟ್ರೇಡಲ್ಲಿ, ನಿಮ್ಮ ಪೊಸಿಷನಲ್ಲಿ ಅನ್ನೋದಾದರೆ 1 ವಾರದವರೆಗೂ ರಿಸ್ಕ್ ಇರುತ್ತೆ. ಸಪೋಸ್ ಇವತ್ತು ತೊಗೋತೀರಾ, ನಾಳೆ ಪ್ರಾಫಿಟ್ ಆಗುತ್ತೆ, ನಾಡಿದ್ದು ಇದಕ್ಕಿದಂಗೆ ಗ್ಯಾಪ್ ಡೌನ್ ಆಗಿಬಿಡುತ್ತೆ. ನಿಮಗೆ ಬಂದಿರುವಂಥ ಲಾಭಕ್ಕಿಂತ ನಷ್ಟನೇ ಹೆಚ್ಚಾಗಿ ಸ್ಟಾರ್ಟ್ ಆಗುತ್ತೆ. ಈ ಥರದ್ದೆಲ್ಲ ಆಗೋದು ಕಾಮನ್ ಇರುತ್ತೆ. ಯಾಕೆಂದರೆ ಮಾರ್ಕೆಟ್ ಯಾವತ್ತೂ ಹೇಗಾಗುತ್ತೆ ಅಂತ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇಲ್ಲಿ ಪ್ರಿಡಿಕ್ಟ್ ಮಾಡೋಷ್ಟರಲ್ಲೇ ಹೊರಗಡೆ ಬಂದಿರ್ತೀರ. ಬಟ್ ಅಲ್ಲಿ ಸ್ವಿಂಗ್ ಟ್ರೇಡಲ್ಲಿ ತುಂಬ ದಿನಗಳ ಕಾಲ ನಿಮ್ಮ ಒಂದು ಕ್ಯಾಪಿಟಲ್ ಮಾರ್ಕೆಟ್ನ ಏರಿಳಿತಗಳಿಗೆ ಎಕ್ಸ್ಪೋಸ್ ಆಗಿರುತ್ತೆ. ಯಾವತ್ತು ಬೇಕಾದರೂ ಏನು ಬೇಕಾದರೂ ಆಗ್ಬೋದು. ಈಗ ಸಪೋಸ್ ನೀವು ಕರೋನಾ ಬಂದಿರೋ ಟೈಮಲ್ಲಿ ಆಗಿರ್ಬೋದು, ಅಥವಾ GDP ಏನಾದರೂ ಡೌನ್ ಆದರೆ, ವಾರ್ಗಳು ಡಿಕ್ಲೇರ್ ಆದರೆ, ಈ ಥರ ಟೈಮಲ್ಲಿ ನೀವು ಅಂದ್ಕೊಂಡಿದ್ದಂಗೆ ಆಗೋದೇ ಇಲ್ಲ. ಯೂಶಲಿ ಸ್ವಿಂಗ್ ಟ್ರೇಡ್ ಮಾಡೋರು ಏನು ಮಾಡ್ತಾ ಇರ್ತಾರೆ ಅಂದರೆ 24 ಗಂಟೆ ಟ್ರೇಡ್ ಮುಂದೆ ಕೂತಿರಲ್ಲ. ಹಾಗಾಗಿ ಇವ್ರೇನು ಮಾಡ್ತಾರೆ, ಯೂಶಲಿ ಕೆಲ್ಸಕ್ಕೆ ಹೋಗೋರಾಗಿರ್ತಾರೆ. ಇವ್ರಿಗೆ ಏನಾಗ್ತಿದೆ ಅಂತ ಗೊತ್ತಾಗೋಷ್ಟರಲ್ಲಿ ತುಂಬ ಕಳ್ಕೊಂಬಿಟ್ಟಿರ್ತಾರೆ. ಬರೀ ನಂಬರಲ್ಲಿ ಮಾತ್ರ ಪ್ರಾಫಿಟ್ ನೋಡಿರ್ತಾರೆ. ಅದೇ ಒಂದು ಮ್ಯಾಜಿಕ್ ಸ್ಕ್ಯಾಲ್ಪಿಂಗಲ್ಲಿರೋವಂಥದ್ದು. ಏನು ಆಗ್ತಿದೆ ಅಂತ ಯಾರಿಗೂ ಗೊತ್ತಿರೋ ಅಷ್ಟರೊಳಗಡೆ ನಿಮ್ಮ ಟ್ರೇಡ್ ಎಂಡ್ ಆಗಿರುತ್ತೆ. ಅಂದರೆ ನೀವು ಒಳಗಡೆ ಹೋಗಿ ಹೊರಗಡೆ ಬಂದಿರ್ತೀರ. ನೀವು ಯೂಶಲಿ ಒಂದು ಸೂಪರ್ ಮ್ಯಾನ್ ನೋಡಿರ್ತೀರ. ಬೇರೆಯವರೆಲ್ಲ ನಾರ್ಮಲ್ ಸ್ಪೀಡಲ್ಲಿ ಹೋಗೋದನ್ನ ಸ್ಲೋ ಮಾಡಿ, ಇವನು ಸೂಪರ್ ಸಾನಿಕ್ ಸ್ಪೀಡಲ್ಲಿ ಹೋಗಿ ಅವನು ಹೊಡೆದ್ಬಿಟ್ಟು ಬಂದುಬಿಟ್ಟಿರ್ತಾನೆ, ಅಥವಾ ಓಡಾಡ್ಕೊಂಬಂದಿರ್ತಾನೆ, ಅವ್ರಿಗೆ ಗೊತ್ತೇ ಆಗಿರಲ್ಲ. ಅದೇ ಥರದ ಟ್ರೇಡ್ ಈ ಒಂದು ಸ್ಕ್ಯಾಲ್ಪಿಂಗ್ ಟ್ರೇಡಿಂಗ್ ಆಗಿರುತ್ತೆ. ಬೇರೆಯವರೆಲ್ಲ ಸ್ಲೋ ಮೋಷನಲ್ಲಿ ಓಡಾಡ್ತಿರ್ಬೇಕಾದ್ರೆ ಇವ್ರು ಹಾಗೆ ಹೋಗಿ ಹಂಗೆ ಬಂದುಬಿಟ್ಟಿರ್ತಾರೆ. ಎರಡನೇ ಒಂದು ಅಡ್ವಾಂಟೇಜ್ ಸ್ಕ್ಯಾಲ್ಪಿಂಗಲ್ಲಿ ಲಿವರೇಜ್. ಇವ್ರಿಗೆ ಸಿಗುವಂಥ ಲಿವರೇಜ್ ತುಂಬ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಅವ್ರ ಹತ್ರ ಇರುವಂಥ ಪೊಸಿಷನ್ ಸೈಜ್ ತುಂಬ ದೊಡ್ಡದಿರುತ್ತೆ. ಪ್ರಾಫಿಟ್ ಅವ್ರಿಗೆ ನಾರ್ಮಲ್ ಆಗಿ ವಿತಿನ್ ಮಿನಿಟ್ಸಲ್ಲಿ ಸಿಕ್ಬಿಡುತ್ತೆ. 1 ನಿಮಿಷ, 2 ನಿಮಿಷ, ಇವನ್ ಕೆಲವು ಸರಿ ಏನಾಗುತ್ತೆ ಅಂದರೆ ಸೆಕೆಂಡಲ್ಲೇ ಸಿಕ್ಕಿರುತ್ತೆ. ಇದರ ಮೇಲೆ ಇವ್ರಿಗೆ ಒಂದು ಲಿವರೇಜ್ ಇರುತ್ತೆ ಮಾರ್ಕೆಟಲ್ಲಿ. ಸೊ ಲಿವರೇಜ್ ಪ್ಲಸ್ ಯೂಜ್ ಕ್ಯಾಪಿಟಲ್ ಇವೆರಡೂ ಮಿಕ್ಸ್ ಆದರೆ ಇವರ ಪ್ರಾಫಿಟ್ ಬೇರೆ ಕಡೆನೇ ಹೋಗಿರುತ್ತೆ, ಅಥವಾ ತುಂಬ ಹೈ ಇರುತ್ತೆ. ನಿಮ್ಗೆ ಅನ್ಸ್ಬೋದು, ಇಷ್ಟೊಂದು ಪೊಸಿಷನ್ ಸೈಜ್ ದೊಡ್ಡದಿದ್ದಾಗ ತುಂಬ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ನಾನು ಈಗ ತಾನೇ ಹೇಳಿದ್ದೀನಿ, ಲಾಸ್ ಆಗುವಂಥ ಕ್ಯಾಪಿಟಲ್ ಏನಿರುತ್ತೆ ನಿಮಗೆ ಪೊಸಿಷನ್ ಸೈಜು, ಅದು ತುಂಬ ಹೊತ್ತು ನಿಮ್ಮ ಮಾರ್ಕೆಟ್ ರಿಸ್ಕ್ಗೆ ಎಕ್ಸ್ಪೋಸೇ ಆಗಿರಲ್ಲ. ಅಷ್ಟರೊಳಗೆ ಆಲ್ರೆಡಿ ನೀವು ಪೊಸಿಷನಿಂದ ಎಕ್ಸಿಟ್ ಆಗಿರ್ತೀರ. ಹಾಗಾಗಿ ನಿಮಗೆ ಜಸ್ಟ್ ಸ್ವಲ್ಪ ಹೊತ್ತಲ್ಲೇ, ಅಂದರೆ ಸ್ವಲ್ಪ ಮಿನಿಟ್ಗಳಲ್ಲೇ ನೀವು ಎಕ್ಸಿಟ್ ಆಗಿಬಿಟ್ಟಿರ್ತೀರ. ಕೆಲವು ಸಾರಿ 1 ಮಿನಿಟ್, 2 ಮಿನಿಟ್, 3 ಮಿನಿಟ್ ಒಳಗೂ ಕೂಡ ನೀವು ಎಕ್ಸಿಟ್ ಆಗಿರ್ತೀರ, ಇನ್ಕ್ಲೂಡಿಂಗ್ ವಿತ್ ಸೆಕೆಂಡ್ಸ್. ಹಾಗಾಗಿ ನೀವು ಹೆಚ್ಚಿಗೆ ಪೊಸಿಷನ್ ತೊಗೊಂಡ್ರೂ ಕೂಡ ನಿಮಗೇನು ಅಂಥ ರಿಸ್ಕ್ ಆಗೋದಿಲ್ಲ. ಮೂರನೇ ಅಡ್ವಾಂಟೇಜ್, ಇಂಟ್ರಾಡೇ ಟ್ರೇಡರ್ಸ್ ಏನಿರ್ತಾರೆ, ಯೂಶಲಿ ಇವರೆಲ್ಲ ಒಂದು 5ರಿಂದ 10 ಸೆಟಪ್ನ ಮಾಡ್ಕೊಂಡಿರ್ತಾರೆ. ಅಂದರೆ ಎಲ್ಲ ಟ್ರೇಡ್ ಎಂಟ್ರಿ ಆಗಲ್ಲ, ಸೆಟಪ್ ಅದು. ಈ ಒಂದು ಮೂಮೆಂಟ್ ಆದರೆ ನಾನು ತೊಗೋತೀನಿ ಅಂತ ಒಂದು ಸೆಟಪ್ನ ಮಾಡ್ಕೊಂಡಿರ್ತಾರೆ. ಬಟ್ ಅದೇ ಸ್ಕ್ಯಾಲ್ಪರ್ಸ್ ಅಂತ ಏನಿರ್ತಾರೆ, ಇವರ ಸೆಟಪ್ಗಳೇ ಜಾಸ್ತಿ ಇರುತ್ತೆ. ಇವರು ನೂರಾರು ಸೆಟಪ್ಗಳನ್ನ ರೆಡಿ ಮಾಡ್ಕೊಂಡಿರ್ತಾರೆ. ಅಂದರೆ ಇವರ ಮೊಮೆಂಟಮ್ ತುಂಬ ಕಡಿಮೆ ಇರೋದ್ರಿಂದ ಇವರು ಹಾಕುವಂಥ ಸೆಟಪ್ಗಳು, ಅಂದರೆ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಅಂತ ಏನಕ್ಕೆ ಪ್ರಿಡಿಕ್ಟ್ ಮಾಡಿರ್ತಾರೆ, ಒಂದು ಸೆಟಪ್ನ ರೆಡಿ ಮಾಡ್ಕೊಂಡಿರ್ತಾರೆ. ಅದು ಮೋಸ್ಟ್ ಆಫ್ ದ ಟೈಮ್ ವರ್ಕ್ ಆಗುತ್ತೆ. ಇಲ್ಲಿ ಇವ್ರು ಹಾಕಿರುವಂಥ ಮೋಸ್ಟ್ ಆಫ್ ದ ಸೆಟಪ್ ಏನಕ್ಕೆ ವರ್ಕ್ ಆಗುತ್ತೆ ಅಂದರೆ, ಮಾರ್ಕೆಟ್ನ ಸೆಂಟಿಮೆಂಟ್ ಅಂತ ಇರುತ್ತೆ. ಅಂದರೆ ಮಾರ್ಕೆಟ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಫಾಲೋ ಆಗ್ತಾ ಹೋಗುತ್ತೆ, ಮಾರ್ಕೆಟ್ ಬುಲಿಶ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಬುಲಿಶ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಅಂದರೆ ಹಂಗೆ ಮೊಮೆಂಟಮ್ ಸಿಕ್ಬಿಡುತ್ತೆ. ಬಟ್ ಆದರೆ ಇಲ್ಲಿ ಆ ಥರ ಇರುವುದಿಲ್ಲ. ಇಲ್ಲಿ ಏನಾಗ್ತಿದೆ ಏನಾಗಲ್ಲ ಅಂತ ಗೊತ್ತಾಗೋಷ್ಟರಲ್ಲೇ ನೀವು ಹೊರಗಡೆ ಇರ್ತೀರ. ಹಾಗಾಗಿ ಈ ಒಂದು ಮಾರ್ಕೆಟ್ ಸೆಂಟಿಮೆಂಟ್ ಮೂಮೆಂಟ್ ಇರ್ತಾವಲ್ಲ, ಅವು ಯಾವುವು ಇದಕ್ಕೆ ಅಪ್ಲೈ ಆಗೋದೇ ಇಲ್ಲ. ಅಪ್ಲೈ ಆದರೂ ತುಂಬ ಮಿನಿಮಲ್ ಆಗಿ ಅಪ್ಲೈ ಆಗುತ್ತೆ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.